ಅವ್ನ್ ಯಾವ ತರ ಕ್ಯಾರೆಕ್ಟರ್ ಗೊತ್ತಾ? ದುಡ್ಡು ಇಸ್ಕೊಳ್ಳೋದು ಇಲ್ಲ, ದುಡ್ಡು ಕೊಡೋದು ಇಲ್ಲ ಅವ್ನು. ಯಾವ್ದೇ ಕಾರಣಕ್ಕೂ ಕೊಡೋದು. ಇದೊಂದು ಪಾಯಿಂಟ್ ಮಾತ್ರ ಕರೆಕ್ಟ್ ಆಗಿ ಹೇಳ್ದೆ ನೋಡಪ್ಪ. ಇಷ್ಟು ಪಾಯಿಂಟ್ ಅಲ್ಲಿ ಇದೊಂದೇ ಕರೆಕ್ಟ್ ಆಗಿ ಹೇಳಿರ್ತಾನೆ. ಈಸ್ಕೋದಿಲ್ಲ, ಕೊಡೋದಿಲ್ಲ. ಫ್ರೆಂಡ್ಶಿಪ್ ಗಳು ಹಾಳಾಗ್ಬಿಡ್ತವೆ. 500 ರೂಪಾಯಿ ಕೊಡ್ಬೋದಷ್ಟೇ, ಫೋನ್ ಪೇ ಮಾಡ್ಬೋದಷ್ಟೇ. ಅಯ್ಯೋ ಕೇಳಲ್ಲ ಬಿಡೋಗಿಲ್ಲಿ, ಯಾಕೋ ತಲೆ ಗಡ್ಸ್ಕೊಂತ್ಯ. ₹1 ಕೊಟ್ಟಿದ್ದೆ ಆಮೇಲೆ ಊರ್ಗೆ ಹೇಳ್ಕೊಂಡ್ರಿ ಏನ್ ಕತೆ? ₹1 ಇಸ್ಕೊಂಡು ನಾನು ಕೇಳಲ್ಲ ಬಿಡು. ಮಡಿಕ ಹೋಗಿ ನೀನೇ ಅಂತೀನಿ ಅಂತ. ನಾನು ಋಣದಲ್ಲೇ ಬದುಕಿರು ಹೋಗು ಅಂತ. ₹500 ಕೊಡ್ತೀನಿ ಅಷ್ಟೇ ಮ್ಯಾಕ್ಸಿಮಮ್. ಬಲವಂತ ಮಾಡ್ಬೇಕು, ನನಗಿಷ್ಟ ಆಗ್ಬೇಕು. ನನಗೆ ಯಾವ್ದೋ ಒಂದ್ 3 ಲಕ್ಷ ದುಡ್ಡು ಬಂದು ಯಾವ್ದೋ ಇವೆಂಟ್ ಅಲ್ಲಿ ಹೋಗ್ ಆಂದಿವೆ ಖುಷಿಯಿಂದ ಹೋಯ್ತಾ ಇರ್ಬೇಕಾದ್ರೆ ₹500 ದುಡ್ಡು ಹಾಕೋದ್ರೆ ಪ್ರೂಫ್ ಇರುತ್ತಲ್ಲ. ನೋಡಪ್ಪ ₹500 ಕೊಟ್ಟಿದೆ, ಪ್ರೂಫ್ ಇದೆ, ಕಾಸು ಕೊಡೋ. ಅಲ್ಲ, ಇವಾಗ ನೀನ್ 50,000 ಫೋನ್ ಪೇ ಮಾಡಿದ್ರು ಪ್ರೂಫ್ ಇರುತ್ತಲ್ಲ. ಆಮೇಲೆ ನೀನು ನಾನು ಹಳೆ ಸಾಲ ಕೊಟ್ಟಿದ್ದೆ, ಕೈ ಸಾಲವಾ, ಅದನ್ನ ನೀನು ವಾಪಸ್ ಕೊಟ್ಟಿದ್ದೆ ಅಷ್ಟೇ ಅಂತ ತಿರುಗಿಸ್ಬಿಟ್ರೆ ರೆಕಾರ್ಡ್ ಎಲ್ಲ ಇಟ್ಕೋತೀನಿ. ಏನ್ ಗೊತ್ತಾ, ದುಡ್ಡು ಹಿಂಗೆ ಟ್ರಾನ್ಸ್ಫರ್ ಆಗಿ ಮನೆಗೆ ಹೋಗೋ ಅಷ್ಟೆಲ್ಲ ಬಂದಿರುತ್ತೆ.